ಮತ್ತೆ ಪ್ರೇರಣ ಲಾಸ್ಟ್ ಟೈಮ್ ಹೋಗ್ತೀವಿ ರಶ್ ಇತ್ತು ಲಾಸ್ಟ್ ಟೈಮ್ ಬಪ್ಪದಿ ಇಷ್ಟು ರಶ್ ಇಲ್ಲ ಇರಲ್ಲ ಅಂಬ್ರು ರಶ್ ಇಲ್ಲ ಮಾತ್ರ. ನಾನು ಸಹ ಅಷ್ಟೇ ಲಾಸ್ಟ್ ಟೈಮ್ ಬಪ್ಪದಿ ಇಷ್ಟು ರಶ್ ಇಲ್ಲ. ಮೋಸ್ಟ್ಲಿ ಈಗ ದಸರಾ ಅಲ್ಲ ಹಂಗಬ್ಕೊ ಎಲ್ಲ ಫುಲ್ ಜನ ಇದ್ರು ಅನಿಸುತ್ತೆ. ಇಲ್ಲಿ ಹೈಯೆಸ್ಟ್ ಕೇರಳದವ್ರು ಒಪ್ಪು ಜಾಸ್ತಿ ಹಿಂಗೆ. ಬಟ್ ಒಳ್ಳೆ ಪವರ್ಫುಲ್ ದೇವಸ್ಥಾನ, ನೀವು ವಿಸಿಟ್ ಮಾಡಿ. ಓಕೆ ಬಾಯ್, ಮತ್ತೆ ಸಿಕ್ಕುವ. വെളിച്ചങ്ങളുടെ ഭക്ഷണം കഴിച്ചു. ದೇವ್ರ ದರ್ಶನ ಆಯಿತು. ಈಗ ಪ್ರಸಾದ ತಗೊಂಡು ಈಗ ಹೊರಟಿದ್ದೆ. ಪ್ರವೀಣಲ್ಲಿ ಪ್ರಸಾದ ತಗೋ ಇಲ್ಲ. ಕ್ಯಾಮರಾ ಆನ್ ಮಾಡ್ಕೊಂಡಿದ್ದೆ ಮಾತ್ರ, ಅದು ವೀಡಿಯೋ ಆನ್ ಆಗಿರಲಿ. ಈಗ ಆನ್ ಆದ್ದು ಎಂತ ಬೇಕಾದ್ರೆ ಇಲ್ಲಿ ಆಯಿತು. ದೇವ್ರ ದರ್ಶನ ಆಯಿತು. ಈಗ ನಾವು ಇಲ್ಲಿಂದ ಹೊರಟಿದ್ದು. ಮೊಬೈಲ್ ಏನು ಚಾರ್ಜ್ ಇಲ್ಲ. ಅದರೊಳಗಡೆ ನಾವು ರೀಚ್ ಆಯ್ತು ಎಲ್ಲಿ ಮಾವಿನಕಟ್ಟೆಗೆಲ್ಲ ಮಾವಿನಕಟ್ಟೆ ರೀಚ್ ಆಯ್ತು. ಆಮೇಲೆ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲೇ ದೇವ್ರ ಪ್ರಸಾದ ತಗೊಂಡು ಬಕ್ಕು ಅಂದೇಳಿ. ಓಕೆ ಫ್ರೆಂಡ್ಸ್, ಅಲ್ಲಿ ಸಿಕ್ಕೋ ಬಾಯ್. ಮಾವಿನಕಟ್ಟೆ ದೇವಸ್ಥಾನದ ಹತ್ರ ಇಲ್ಲೇ ಮಾಸಿಯಮ್ಮ ದೇವಸ್ಥಾನ ಹತ್ರ ಬಂದಿದ್ದೆ. ಹಾಂ, ನೆರವಾರದ ಇಲ್ಲ ತೊಟ್ಲೆ ಅಥವಾ ಗಂಟೆ ಕಟ್ಟೋದು ಇಲ್ಲ ಇಲ್ಲ ಎಂತ ಅದು ಅದು ಏನಾದರೂ ಇಲ್ಲಿ ಹರಕೆ ಹೇಳ್ಕೊಂಡ್ರೆ ಅದು ಹರಕೆ ಈಡೇರಿ ಆದಮೇಲೆ ಇಲ್ಲಿ ಬಂದು ತೊಟ್ಲು ಮತ್ತು ಗಂಟೆ ಎಂತಾದರೂ ಕೆಟ್ಟಲಿಕ್ಕೆ ಇರ್ತದಂತೆ. ಇದು ಕೊಲ್ಲೂರು ಮಾಸ್ತಿಯಮ್ಮ ಮುಖ ದೇವಸ್ಥಾನಕ್ಕಿಂತ ಹೋಗುವ ಮೊದಲು ಇಲ್ಲಿ ಗಡಿಯಲ್ಲಿ ಮಾಸಿಯಮ್ಮನ ದೇವಸ್ಥಾನ ಅಂತ ಇದೆ. ಹಾಗೆ ಏನೋ ಅಂತ ಇಲ್ಲ ಅಲ್ಲ, ಫುಲ್ ಮೈಂಡ್ ರಿಲೀಫ್ ಸಿಗುತ್ತೆ, ಮನಸ್ಸಿಗೆ ಶಾಂತಿ. ಒಳ್ಳೆ ಮನಸ್ಸಿಗೆ ಸಮಾಧಾನ ಆಯ್ತು ಇಲ್ಲಿ ಬಂದು. ಪ್ಲೇಸ್ ಕೂಡ ಒಳ್ಳೆ ಇತ್ತು. ಮಾಸ್ತಿಯಮ್ಮ ಅಂತ ಮೂಕಾಂಬಿಕೆ ಅಮ್ಮನ ಕಾವಲು ಕೊಲ್ಲೂರಿನ ಕ್ಷೇತ್ರ. ಕೊಲ್ಲೂರಿಗೆ ಬಂದ ಮತ್ತು ದಾರಿಯಲ್ಲಿ ತಿರುಗಾಡುವ ಇಲ್ಲೊಂದು ಕೈ ಮುಗಿದು ಗೊತ್ತಿದ್ದನ್ನು ಇತ್ತು ಕೈ ಮುಗಿದು ಮತ್ತು ಅವರವ್ರ ಇಷ್ಟಾರ್ಥಗಳನ್ನೆಲ್ಲ ಹೇಳ್ತಾರೆ. ಒಳ್ಳೆಯದು. ಇಲ್ಲ ಅಮ್ಮನಿಗೆ ಗುಡಿ ಗೋಪುರ ಏನೋ ಮಾಡಿದ್ರು ಕಾಡೆಲ್ಲ ಇತ್ತು. ಮಾಸ್ತಿಯಮ್ಮನೇ ಮುಖ್ಯ ಇಲ್ಲ. 77 ಪರಿವಾರ ದೇವತೆಗಳು 77 ಹೌದು ಅಮ್ಮನವರು ಒಟ್ಟಿಗೆ. ಹಾಗೆ ಇಲ್ಲಿ ವಿಶೇಷ ಅಂದರೆ ಮದುವೆ ಮಕ್ಕಳಿರ್ತಾರೆ ಇಲ್ಲಿ ಹರಕೆ ಹಾಗೆ ಆಮೇಲೆ ಕರ್ಕೊಂಡು ಬಂದು ಕೊಟ್ಟರು. ಯಾವುದಕ್ಕೂ ಹೇಳ್ಕೊಂತಾರೆ. ಹಾಗೆ ಗಂಟೆ ಕಟ್ಟೋದು, ದೀಪ ಕೊಡೋದು, ಪಟ್ಟಿ ಸೀರೆ ಕೊಡೋದು, ಹೂವಿನ ಸೀರೆ ಕೊಡೋದು, ಅವ್ರ ಇಚ್ಛೆ ಇಂಥದ್ದು ಒಳ್ಳೆಯದಾದ ನಮಗೆ ಅಮ್ಮನಿಗೆ ಏನಾದ್ರು ಕೊಟ್ಟು ಅಂತ ಹೇಳ್ತಾರೆ. ಒಳ್ಳೆಯದಾದ ಕೊಟ್ಟು. ಥ್ಯಾಂಕ್ ಯು. ಸಾಕು, ಎಲ್ಲರೂ ಹಾಪು ನೋಡಿ. ಮುಖ ತೊಳೆಯೋದು ಹೀಗೆ. ನಾವು ಮಾವಿನಕಟ್ಟೆ ದೇವಸ್ಥಾನಕ್ಕೆ ಬಂದಿತ್ತು. ದೇವ್ರ ದರ್ಶನ ಮಾಡೋಕ್ಕಾಗಿಲ್ಲ, ಎಂತಕ್ಕಂದರೆ ಕ್ಲೋಸ್ ಆಯಿತು. ಗಂಟೆ 2 ಕಾಲ ಆಯಿತು. ಅಡ್ಡಿಲ್ಲ, ಈಗ ಊಟ ಮಾಡಿ ದೇವ್ರ ಕೈ ಮುಗಿದು ಹೊರಡೋದು. ಊಟಕ್ಕೆ ಕ್ಯೂ ಇತ್ತು. ಕ್ಯೂ ಅಲ್ಲಿದ್ದೇವೆ ನಾವು. ದೇವ್ರ ದರ್ಶನ ಎಲ್ಲ ಹೆಂಗಾಯಿತು? ದರ್ಶನ ಎಲ್ಲ ಒಳ್ಳೆ ಆಯಿತು. ಒಳ್ಳೆ ದರ್ಶನ ಆಯಿತು ನಿಮಗೆ. ಭಾರಿ ಖುಷಿ ಆಯಿತು ಮಾತ್ರ. ಎಂತ ಬೇಕಾದ್ರೆ ದೇವಸ್ಥಾನ ಸಿಕ್ಕೋ ನೆಮ್ಮದಿ ಎಲ್ಲೂ ಸಹ ಸಿಕ್ಕುವುದಿಲ್ಲ.
ಸ್ವಲ್ಪ ಹೊಸದಿತ್ತು. ಈಗ ದೇವ್ರ ಪ್ರಸಾದದ ಮೇಲೆ ಇನ್ನೂ ಸ್ಟಾಮಿನ ಸಿಕ್ಕುತ್ತೆ ನನಗೆ. ಹೊಸದಿತ್ತ ಜೋರು ಇನ್ನೂ ಅಷ್ಟೇ ಜೋರು ಹೊಸದಿತ್ತು. ಮಸ್ತ್ ಬಡ ಒಂದುಂಡು ತೂಕ ಎಂತ ಹೋದಿತ್ತ ಜೋರು ಹೊಸದಿತ್ತು. ಈಗ ಚಂದ ಅಲ್ಲ ಚಂದ್ರಣ್ಣ? ಚಂದ್ರಣ್ಣ ಫೋನ್ ಮಾಡಿ. ಚಂದ್ರ ಎಂತ ಬೇಡ? ಎಂತ ಐಸ್ ಕ್ರೀಮ್ ಎಂತ ಇತ್ತ? ಹಾಂ ಜಿಲೇಬಿ ಬೇಡ, ಜ್ಯೂಸ್ ಬೇಡ, ಅಲ್ಲಿ ಕೊಡು. ಮತ್ತೆ ಆಯಿತು ದರ್ಶನ ಹೆಂಗೆ ಆಯಿತು? ದರ್ಶನದ ಊಟ ಒಳ್ಳೆ ಆಯಿತು. ಒಳ್ಳೆ ಸ್ವಲ್ಪ ಸ್ಪೀಡ್ ಆಯಿತು, ಆರು ಅಡ್ಡಿಲ್ಲ ಊಟ ಮಾಡಿದೆ. ಈಗ ಈಗ ಎಂತ ಪ್ಲಾನ್? ಆಪೋಸಿಟ್ ನೋಡು ಕೇಶವ ಅಂತ ಕಾಂಬ ಕರ್ತ ಕಾಂಬ ಹಾಂ ಎಲ್ಲ ಆಗ್ತಿದೆ. ಎಂತ ಹೇಳ್ತೆ? ಇಂದ ಸೇಮ್ ಎಸ್ ಕರೆಕ್ಟ್, ನೀವು ಹೇಳಿ ಕರೆಕ್ಟ್. ನಾವು ಈ ಬದಿಯಲ್ಲಿ ಯಾವ ಬದಿಯಲ್ಲ ಬೈಕಿಂದ ಆಚಿನ ಆಯಿತು. ಇನ್ನು ಹೊರಡೋದು ಈಗ. ಎಂತ 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 ಬೇಕಾ? ಬೈಕಾ? ಕಮ್ಮ ಇನ್ನೊಂದ್ಸಲ ಕಮ್ಮ. ಈಗ ಹೆಂಗಿದ್ರು ಕ್ಲೋಸ್ ಇರುತ್ತೆ ಅಲ್ಲಿ. ಕ್ಲೋಸ್ ಇರುತ್ತಾ? ಈಗ ನೀನು ಹೇಳಿ ಬೆಂಗಳೂರು ಹೋಗೋದು? ನಾನು ಸಂಡೇ ಸಂಡೆಯಾ? ಸೊ ಫ್ರೆಂಡ್ ನಾಳೆ ಬೆಂಗಳೂರು ಹೊರಟಂದ್ರು ಸಂಡೇ. ಮನಸ್ಸು ಹೆಂಗೆ ಹೋಪತಿಗೆ ಒಂದು ಹೆಂಗಿರುತ್ತೆ ನಿಮಗೆ ಫೀಲ್? ಮುಂಚೆ ಎಲ್ಲ ಫೀಲ್ ಆಗ್ತಿತ್ತು, ಈಗ ಅಂತ ಅನ್ಸೋದಿಲ್ಲ. ಅಂದರೆ ಅಭ್ಯಾಸ ಆಯ್ತು, ತಿಂಗಳಿಗೆ ಒಂದ್ಸಲ ಬರ್ತಾ ಇರುತ್ತೆ ಅಲ್ಲ ಹಂಗೆ. ದೀಪಾವಳಿ ಪುನಃ ಅಷ್ಟೇ ಹೇಳಿ, ಊರೇ ಅಷ್ಟೇ. ಮತ್ತು ಊರಂಗಿದ್ದವ್ರು ಹೊರಗೆ ಐಕಂದಳ ಆಸೆ, ಹೊರಗಿದ್ದವ್ರಿಗೆ ಊರಿಗೆ ಬರ್ಕಂದಳ ಆಸೆ ಅಂತ ಮಾಡಿ. ಪ್ರವೀಣರೇ, ಮತ್ತೆ ವಿಶೇಷಗಳು? ದಾಲೈಜಿ ಪಲ್ಲೆ. ಈಗ ಇಲ್ಲಿಂದ ನಾವು ತುಳುವಾಗ ಮಾತಾಡುತ್ತೆ, ಎಂತ ಮಾತಾಡ್ತಾ ಗೊತ್ತಿಲ್ಲ. ಬೊಕ್ಕ ಪಲ್ಲೆ ದಾದ ಪಲ್ಲೆ ಎಂಗಿಲ ಪಪ್ಪುಜಿ, ಎಂಗಿಲ ತುಳು ಪಪ್ಪುಜಿ. ಟ್ರೈ ಮಲ್ಪುವೆ. ಎಸ್ ವೆರಿ ಗುಡ್. ಅವು ಬೋಡತ್ತ ಪಾತಿರ್ಲೆ ತಪ್ಪಾಪುಂಟು ಪಟ್ಟ ಹಾಂ ತಪ್ಪಾಪುಂಟು ಪಟ್ಟ ನಾಚಿಗೆ ಹಾಪುಂಡಿ ದಾಲೈಜಿ ನಾನು ಏನಂಟ್ಲ ತೆಲ್ಪುವರ್ ಪಂಡ ಯಾನು ಪಾತ್ ರೆಡಿ ಸ್ಟಾರ್ಟ್. ಬೊಕ್ಕ ಪಲ್ಲೆ ವಿಶೇಷಗಳು ದಾಲೈಜಿ ಪಲ್ಲೆ ಪಲ್ಲೆ ಬೇರೆ ಇತ್ತರಡ ഞാൻ ആക്ച്വലി ബൈദ് അങ്ങದ ಕಬ್ನಲ್ಲಿ ಅದು ಗೂಗ್ಲಿಗೆ ಒಂದು ಮೂವಿ ಡೈಲಾಗ್ ಇದೆಯಲ್ಲ ಅಂತ ಕಬ್ನಲ್ಲಿ ತುಂಬ ಹೀಟು ಬಾಡಿ ಹೀಟು ಹೆಂಗದೆ ಕೃತಿಕರ ಬಂದ ಕೇಳ್ತಾರೆ ಏನಂದರೆ ಅಲ್ಲ ಕಾಫಿ ಕುಡಿಯೋಣ ಬೇಡ ಕಬ್ನಲ್ಲಿ ಕುಡಿಯೋಣ ಅಂತಾರೆ ಯಾರು ನಮ್ಮ ಯಶ್ ಅವರು. ಅಷ್ಟೊತ್ತಿಗೆ ಕೃತಿಕರು ಬಂದವರು ಹೇಳ್ತಾರೆ ಎಂತಂದೇಳಿ ಕಬ್ನಲ್ಲಿ ಸ್ವಲ್ಪ ಬಾಡಿ ಹೀಟು ಅಂತ
ಗೊತ್ತಾ, ಹುಡುಗರು ಯಾವಾಗಲೂ ಹೀಟಲ್ಲೇ ಇರಬೇಕು. ಸ್ವಲ್ಪ ಜಾಸ್ತಿ ಆಯ್ತಾ? ಸೊ ನಾವೀಗ ಎಲ್ಲಿದ್ದಿದ್ದ ನೆಂಪು ಶಾಲೆ ಗಣಿ. ಎಷ್ಟು ಮಾರ್ಕ್ ಬಂದಿತ್ತು ಮಚ್ಚ? 29 ಅಲ್ಲ? 74. ಗ್ರೇಟ್ ಮಗ. ಆದ್ರೂ ಸಹ ಗ್ರೇಟೇ. ಕಬ್ಬಿನಲ್ಲಿ ಕೊಡುವ ಬಂತು ಈಗ. ನನಗೆ ಈರುಳ್ಳಿ ಬಜ್ಜಿ ತಗೊಂಡಪ್ಪ ಕಟ್ಟಿಲ್ಲ, ದೊಡ್ಡೊಂದು ಬೇಕಂತ ಕಮ್ಮ ಈರುಳ್ಳಿ ಬಜೆ ತಿನ್ನಿ. ಎಂತೆಲ್ಲ ತಿಲ್ಲಿ ಬೇರೆ ಎಂತಿತ್ತೆ? ದೋಸೆಯಾ? ಕಡೆ ನಾವು ಶಂಕರನಾರಾಯಣ ಹೆಂಗಿತ್ತು ನಿಮ್ಮ ಹೋಟ್ಲ್ ಹೆಸರು? ಹಾಂ, ರಾಘವೇಂದ್ರ ಕ್ಯಾಂಟೀನ್. ನಿಮ್ಗೆ ಎಂತಾರು ಬೇಕಾದ್ರೆ ಇಲ್ಲಿಗೆ ಬನ್ನಿ. ಕರ್ನಾಟಕ ಬ್ಯಾಂಕ್ ಪಕ್ಕ. ಯಾವ್ದು? ಕರ್ನಾಟಕ ಬ್ಯಾಂಕ್ ಪಕ್ಕ. ಕರ್ನಾಟಕ ಬ್ಯಾಂಕ್ ಪಕ್ಕ. ಇಲ್ಲೇ ಆಯ್ತು ಕನ್ನಡ. 2 ಪಾರ್ಸಲ್. ಆಮೇಲೆ ಒಂದು ಚಾ ನಾ ಹೇಳೋದು ಸುಳ್ಳ. ಬಾರೆ ಹಾಕಿ ಬಾಯ ಹಾಕಿದೆ ಹೇಗೆ? ನಿಮಗೆ ಬಿಸಿ ಬೇಕಾದ್ರೆ ಬಿಸಿ ಮಾಡಿ ಕೊಡ್ತಾರೆ. ಬಾರಿ ಲಾಗಿತ್ತು. ಮಚ್ಚ ಹೆಂಗಿತ್ತು? ಸೂಪರ್. ಕರಂ ಕುರುಮ್ ಅಂತಲ್ಲ. ಒಳ್ಳೆ ಗೊತ್ತುತ್ತೆ ಕೊಡ್ಸಿಗೆ ಅದಕ್ಕೇನು ಹೋಗಿ ಸಮ ಉದ್ದು ಪೋಲ್ ತಗೊಂಡು ಇಟ್ಬಿಡಿ ಅದಕ್ಕೆ ಇದಕ್ಕಲ್ಲ ನನ್ನೊಂದು ಮಾಡಿ ಹಂಗೆ. ಬಾ ಬೇ ಬಾ. ಇದಾ ನವರಾತ್ರಿ ದಿವಸ ಹಾ ಅಲ್ಲೇ ಸಗಣಿ ಆಗ್ತದೆ. ಅಪ್ಪು ಗಡ ಒಳ್ಳೇದು ಒಳ್ಳೇದು ಏನಾಗ್ತದೆ. ಒಳ್ಳೇದಾ? ಅದು ನಾ ಇನ್ನು ಬೆರೆಸೋದಕ್ಕೆ
ಗುದ್ದುತ್ತಂದ್ರೆ ಯಾಕೆ ಒಂದು ಜನ ಬಂದು ಕುದ್ದುತ್ತಾನ ಮರ ಈಚೆ ಬಾ ಗೊತ್ತಾ ಕಡೆಗೆ ಗೊತ್ತಲ್ಲ ಗುದ್ದುತ್ತಂಗೆ ಶುರು ಆಗ್ತಿತ್ತಲ್ಲ ಮತ್ತೆ ಮುಂಚೆ ಬರಲಾ ಹ್ಞೂ